ನಮಸ್ಕಾರ ನಮಸ್ಕಾರ ನಮಸ್ಕಾರ. ದೇಶದಲ್ಲಿ ಎಲ್ಲ ದುಬಾರಿ ಆಗ್ತಾ ಇದೆ. ನಾವೆಲ್ಲ ಅದನ್ನ ಅನುಭವ ಪಡ್ತಾ ಇದ್ದೀವಿ. ಟೋಲ್ ಗೇಟ್ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್, ತಿನ್ನೋ ಅನ್ನ, ತರಕಾರಿ, ಹಣ್ಣು, ಹಂಪಲು, ಮಕ್ಕಳ ಫೀಸು, ಬಸ್ ಫೀಸು, ಬಸ್ ಫೇರ್, ಮೆಟ್ರೋ ಫೇರ್ ಎಲ್ಲದೂ ಕೂಡ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ದಿವಸಗಳಲ್ಲಿ ನಿಮಗೆ ನ್ಯಾಯ ಕೇಳಬೇಕು ಅಂದ್ರೂ ಕೂಡ ದುಬಾರಿ ದುಡ್ಡನ್ನ ಕೊಡ್ಬೇಕಾದಂತ ಸಮಯ ಒದಗ ಬರಲಿದೆ ಅಂತ ಅಂದ್ರೆ ಇನ್ ಮುಂದೆ ನಿಮ್ಗೆ ನ್ಯಾಯ ಕೇಳಂಗಿದ್ರೆ ನಿಮ್ಮ ನ್ಯಾಯದ ಬೆಲೆ ಹೆಚ್ಚಾಗಲಿದೆ. ನ್ಯಾಯ ಬೇಕು ಅಂದ್ರೆ ಸಿಕ್ಕಾಪಡೆ ದುಡ್ಡನ್ನ ಖರ್ಚು ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಲಿದೆ ಅಂತ ನಮ್ಗನ್ನಿಸ್ತಾ ಇದೆ. ಕಾರಣ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ 1.5 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ. ಇಡೀ ಭಾರತದಲ್ಲಿ 25 ಲಕ್ಷ ಅಂದಾಜು 25 ಲಕ್ಷ ಅಡ್ವೊಕೇಟ್ಸ್ ಇದ್ದಾರೆ. ಸುಪ್ರೀಂ ಕೋರ್ಟ್ಸ್ ಅಲ್ಲಿ ಒಂದು 50ಕ್ಕೂ ಹೆಚ್ಚು ನ್ಯಾಯಾಧೀಶರು. ಹೈಕೋರ್ಟ್ಸ್, ಭಾರತದ ಹೈಕೋರ್ಟ್ಸ್ ಅಲ್ಲಿ 28-29 ಹೈಕೋರ್ಟ್ಸ್ ಇದೆ. ಒಟ್ಟು 2000 ಚಿಲ್ಲರೆ ಜಡ್ಜಸ್ ಇದ್ದಾರೆ. ಒಂದು 20,000 ಮ್ಯಾಜಿಸ್ಟ್ರೇಟ್ ಮುನ್ಸಿಫ್ ಕೋರ್ಟ್ಸ್ ಅಲ್ಲಿ ಇದ್ದಾರೆ. ಸೊ ಇಷ್ಟೆಲ್ಲ ಇದ್ರು ಈಗ ನ್ಯಾಯ ಕೊಡಬೇಕು, ನ್ಯಾಯ ಬೇಕು ಅಂತಂದ್ರೆ ನಿಮ್ಗೆ ವಕೀಲರ ಹತ್ರ ಹೋಗ್ಬೇಕು. ವಕೀಲರು ಫೀಸ್ ಕೇಳ್ತಾರೆ. ಈಗ ವಕೀಲರು ಮುಂಚೆನೂ ವಕೀಲರುಗಳು ಫೀಸ್ ಕೇಳ್ತಾ ಇದ್ರೆ ಜನರಿಗೆ ಎಷ್ಟೋ ಕಡೆ ನೋವಾಗದು, ಎಷ್ಟೋ ಬಡವರಿಗೆ ನ್ಯಾಯ ಸಿಗ್ತಾ ಇರ್ಲಿಲ್ಲ. ಈಗ ಇನ್ನೂ ದುಬಾರಿ ಆಗಲಿ. ಯಾಕಂದ್ರೆ ನಾವು ಓದ್ಬೇಕು ಅಂದ್ರೆ ನಾನು ಓದಾಗ 25,000ದಲ್ಲಿ ವರ್ಷಕ್ಕೆ 25,000, 60,000 ಅದು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿದ್ರೆ ವಿವೇಕಾನಂದ ಲಾ ಕಾಲೇಜಲ್ಲಿ ನಮ್ದು ಲಾ ಎಲ್ಲ ಆಗುತ್ತೆ. ಬಟ್ ಈಗ ಲಾ ಓದ್ಬೇಕಂದ್ರೆ ಲಕ್ಷ ಬೇಕು, ಒಂದು ವರ್ಷಕ್ಕೆ ಲಕ್ಷ ಬೇಕು. ಅತಿ ಕಡಿಮೆ ಫೀಸ್ ಇದ್ದಂತ ಐ ಥಿಂಕ್ ಕೋರ್ಸ್ ಅಂತಂದ್ರೆ ಲಾ ಕೋರ್ಸು ಈಗ ಅದು ಕೂಡ ದುಬಾರಿ ಆಗಿದೆ. ವರ್ಷಕ್ಕೆ ಲಕ್ಷ ಬೇಕು. ಎಕ್ಸಾಮ್ ಫೀಸು ಗಗನಕ್ಕೇರ್ಸೋರೆ ಕರ್ನಾಟಕ ಲಾ ಯೂನಿವರ್ಸಿಟಿಯವರು. ನನ್ನ ಫ್ರೆಂಡು ಅಡ್ವೊಕೇಟ್ ಸೂರ್ಯ ಮುಕುಂದ್ ರಾಜಕುಮಾರ್ ಕೂಡ ಕರ್ನಾಟಕ ಲಾ ಯೂನಿವರ್ಸಿಟಿನಲ್ಲಿ ಮೆಂಬರ್ ಡೈರೆಕ್ಟರ್ ಆಗಿದ್ದಾರೆ. ಏನು ಪ್ರಯೋಜನ ಆಗಿಲ್ಲ. ಸೂರ್ಯ ಮುಕುಂದ್ ರಾಜನ್ ಕೇಳಿದ್ರೆ ಯಾಕಪ್ಪ, ಒಂದು ದುಬಾರಿ ವಾರ್ಷಿಕ ಫೀಸು 1 ಲಕ್ಷ ಹತ್ರ ಖರ್ಚು ಬರ್ತದೆ. ನ್ಯಾಷನಲ್ ಲಾ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಎಂಟ್ರೆನ್ಸ್ ಟೆಸ್ಟ್ ತಗೊಳ್ಲಿಕ್ಕೆ ನೀವು ಕೋಚಿಂಗ್ ಸೆಂಟರ್ಗೆನೆ 12 ಲಕ್ಷ ಖರ್ಚು ಮಾಡಬೇಕು. ನ್ಯಾಷನಲ್ ಲಾ ಸ್ಕೂಲ್ ನಾಗರಬಾವಿಗಿದೆ. ಮಾಮೂಲಿ ಸ್ಕೂಲ್ಗೂ ಮಾಮೂಲಿ LLB ಸೇರ್ಕೊಬೇಕಾದ್ರೆ 1 ಲಕ್ಷ ಬೇಕು. ವರ್ಷಕ್ಕೆ 3 ವರ್ಷ ಅಂದ್ರೆ 3 ಲಕ್ಷ. 5 ವರ್ಷ ಕೋರ್ಸ್ ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೆ 60-70 ಸಾವಿರ, ಅದು ಕೂಡ 5 ಲಕ್ಷ ಖರ್ಚು ಬರ್ತದೆ. ಈಗ ಎನ್ರೋಲ್ಮೆಂಟ್ ಮಾಡಕ್ಕೆ ಆಸ್ ಪರ್ ಅಡ್ವೊಕೇಟ್ಸ್ ಆಕ್ಟ್ ಸೆಕ್ಷನ್ 24 ಬ್ರಾಕೆಟ್ 1ರಲ್ಲಿ 750 ರೂಪಾಯಿ ಪಾರ್ಲಿಮೆಂಟ್ ಫಿಕ್ಸ್ ಮಾಡಿದ್ರು. ಕಾರಣ ಯಾಕೆ ಅಂತಂದ್ರೆ ತುಂಬಾ ಕಡಿಮೆ ಎನ್ರೋಲ್ಮೆಂಟ್ ಫೀಸ್ ಇರ್ಬೇಕು. ಕಾರಣ ಯಾಕೆ ಅಂತಂದ್ರೆ ನಮ್ದು ಕಮರ್ಷಿಯಲ್ ಹಣ ಮಾಡುವ ಪ್ರೊಫೆಷನ್ ಅಲ್ಲ. ಹಂಗಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು. ನ್ಯಾಯ ಸಿಕ್ಲಿಲ್ಲ ಅಂತ ಹೇಳ್ಬಾರ್ದು. ಒಂದೇ ಒಂದು ಕಾರಣಕ್ಕೆ 1 ಲಕ್ಷ ಆಗತ್ತೆ. ಸ್ಕೂಲ್ಗೆ 1 ಲಕ್ಷ ಆಗತ್ತೆ. ಇವತ್ತು ಸ್ಕೂಲ್ಗೆ 1 ಲಕ್ಷ ಆಗತ್ತೆ. ಬಟ್ ಲಾ ಓದ್ಬೇಕಾದ್ರೆ 1 ಲಕ್ಷ ಸೇರ್ಕೊಳ್ಬೇಕು. ಹಂಗಾಗಿದೆ. ಈಗ 1 ಲಕ್ಷ ಮಾಡೋರು ಈಗ ಎನ್ರೋಲ್ಮೆಂಟ್ಗೆ 750 ರೂಪಾಯಿ ಆಯ್ತು. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅಲ್ಲಿ ಅಥವಾ ಭಾರತದ ಯಾವುದೇ ಬಾರ್ ಕೌನ್ಸಿಲ್ ಅಲ್ಲಿ ನೀವು ಎನ್ರೋಲ್ಮೆಂಟ್ ಆಗ್ಬೇಕು ಅಂತಂದ್ರೆ ಫೀಸು 750 ರೂಪಾಯಿ ಫೀಸ್ ಫಿಕ್ಸ್ ಮಾಡಿತ್ತು. ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಹಾಕಿದೆ 25,000 ಮಾಡಿ ಅಂತ. ಆಗಲಿದೆ ನಿಮಗೆ ನ್ಯಾಯ ಬೇಕು ಅಂತಂದ್ರೆ ದುಬಾರಿ ಆಗಲಿದೆ ನ್ಯಾಯ. ಏನಕ್ಕೆ ಅಂತಂದ್ರೆ ಆಲ್ರೆಡಿ ಕಾಲೇಜುಗಳು, ಕರ್ನಾಟಕ ಲಾ ಯೂನಿವರ್ಸಿಟಿಲಿ ಅಫಿಲಿಯೇಟ್ ಆಗಿರೋ ಕಾಲೇಜುಗಳು ಲಕ್ಷ ತಗೊಳ್ತಾರೆ ವರ್ಷಕ್ಕೆ. ಲಾ ಓದ್ಬೇಕಂದ್ರೆ ಲಾನ ಅತಿ ಕಡಿಮೆ ರೇಟ್ಗೆ ಪ್ರತಿಯೊಬ್ಬರು ಕೊಡ್ಬೇಕು. ಕಾರಣ ಯಾಕೆಂದ್ರೆ ಲಾ ಇಸ್ ನಾಟ್ ಓನ್ಲಿ ಅನ್ ಎಜುಕೇಶನ್ ಪ್ರೊಫೆಷನ್, ನಾವು ಇಟ್ ಇಸ್ ಆಲ್ಸೋ ಬೇಸಿಕ್ ಕಮ್ಯುನಿಟಿ. ಇವತ್ತು ಆಗ್ತಾ ಇರುವಂತ ವ್ಯವಸ್ಥೆನಲ್ಲಿ ಪ್ರತಿಯೊಬ್ಬರು ನಾನು ಲಾ ತಿಳ್ಕೊಳ್ಬೇಕು, ಲಾಯರ್ ಆಗ್ಬೇಕು, LLB ಓದ್ಬೇಕು ಅಂತಾರೆ. ಲಕ್ಷ ಮಾಡಿದ್ರೆ ಯಾರು ಓದ್ತಾರೆ? ಬಡವ್ರ ಮಕ್ಳು ಎಲ್ಲಿ ಸೇರ್ಕೊಳಕ್ಕಾಗತ್ತೆ? ಪಾತ್ರೆ ಸಾಮಾನು ಮಾರೋನು, ಗಾರೆ ಅವನು, ಕಾರ್ಪೆಂಟರು, ಕ್ಯಾಬ್ ಓಡ್ಸೋನು, ಆಟೋವನು, ಕೂಲಿ ಮಾಡೋನು, ಟಾಯ್ಲೆಟ್ ಕ್ಲೀನ್ ಮಾಡೋನು, ಸ್ವೀಪರು, P1, ತರಕಾರಿ ಮಾಡೋನು, ಹಣ್ಣು ಮಾರೋನು, ಬಟ್ಟೆ ಮಾರೋರು, ಟಾಯ್ಲೆಟ್ ತೊಳೆಯೋರು, ಕಸ ಗುಡ್ಸೋರು,
ಇವ್ರ ಮಕ್ಕಳು ಲಾಯರ್ ಇಲ್ಲ ಆಗತ್ತೆ. 1 ಲಕ್ಷ ಫೀಸ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕೆಳಗಡೆ ಇರೋ ಆಲ್ಮೋಸ್ಟ್ ಎಲ್ಲಾ ಕಾಲೇಜುಗಳು 70-80 1 ಲಕ್ಷ ಚಾರ್ಜ್ ಮಾಡ್ತಾರೆ, ಡೊನೇಷನ್ ಕೇಳ್ತಾರೆ. ಈಗ ಅದೊಂದ್ ಕಡೆ ಆದ್ರೆ ಬಾರ್ ಕೌನ್ಸಿಲ್ ಅಲ್ಲಿ ನೀವು ಲಾ ಮುಗಿಸಿ 3 ವರ್ಷ ಲಾ ಮುಗಿಸಿ 5 ವರ್ಷ ಲಾ ಮುಗಿಸಿ ಎನ್ರೋಲ್ಮೆಂಟ್ ಹೋಗ್ಬೇಕಾದ್ರೆ ಮುಂಚೆ 750 ರೂಪಾಯಿ ಫೀಸ್ ಇತ್ತು, 750 ಫೀಸ್ ಇತ್ತು. ಈಗ ಬಾರ್ ಕೌನ್ಸಿಲ್ ಮೋದಿ ಅವರ ಆಡಳಿತದಲ್ಲಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದೆ. ದೇ ವಾಂಟ್ ಟು ಇನ್ಕ್ರೀಸ್ ಇಟ್ ಟು 25,000, 25,000 ಮಾಡಲೆ. 25,000 ಕೊಟ್ಟು ಎನ್ರೋಲ್ಮೆಂಟ್ ಆದ್ರೆ 750 ರೂಪಾಯಿ ಜಾಗದಲ್ಲಿ 25,000 ಕೊಟ್ಟು ಎನ್ರೋಲ್ಮೆಂಟ್ ಆದ್ರೆ ನಿಮ್ಮ ಹತ್ರ ಲಾಯರ್ಗಳು ಲಕ್ಷ ಲಕ್ಷ ಫೀಸ್ ಕೇಳ್ತಾರೆ. ಏನ್ ಮಾಡ್ತೀರಾ? ಮೋದಿ ಆಡಳಿತದಲ್ಲಿ, ಬಿಜೆಪಿ ಮೋದಿ ಆಡಳಿತದಲ್ಲಿ 700 ರೂಪಾಯಿ 50 ರೂಪಾಯಿ ತನಕ ಬಾರ್ ಕೌನ್ಸಿಲ್ ಫೀಸು ಎನ್ರೋಲ್ಮೆಂಟ್ಗೆ. ಈಗ 25,000 ಮಾಡಕೊಟ್ಟಿದ್ರೆ ಸರ್ಕಾರನೂ ಏನು ಮಾತಾಡ್ತಾ ಇಲ್ಲ. ಭಾರತದ 25 ಲಕ್ಷ ಅಂದಾಜು ಅಡ್ವೊಕೇಟ್ಸ್ ಏನು ಮಾತಾಡ್ತಾ ಇಲ್ಲ. ರಾಜ್ಯ ಸರ್ಕಾರ ಮಾತಾಡ್ತಾ ಇಲ್ಲ, ಮೋದಿ ಸರ್ಕಾರ ಮಾತಾಡ್ತಾ ಇಲ್ಲ. ಈಗ ಕರ್ನಾಟಕದ ಯಾವ್ದು 1.5 ಲಕ್ಷ ಅಡ್ವೊಕೇಟ್ಸ್ ಯಾರು ಮಾತಾಡ್ತಾ ಇಲ್ಲ. ಅಡ್ವೊಕೇಟ್ಸ್ ಅಸೋಸಿಯೇಷನ್ ಬ್ಯಾಂಗ್ಳೂರ್ದು ಚುನಾವಣೆ ನಡೀತಾ ಇದೆ, ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ನಿಮ್ದೆ ತಾನೇ ದುಡ್ಡು, ಮಾಡ್ಕೊಂಡು ಹೋಗಿ ಅಂತ. 25,000 ರೂಪಾಯಿ ಎನ್ರೋಲ್ಮೆಂಟ್. ಯಾವ ಪಾತ್ರೆ ಸಾಮಾನ್ ಮಾರೋರು, ಗಾರೆ ಕೆಲಸ ಮಾಡೋರು 25,000 ಕೊಟ್ಟು ಕಾಲೇಜ್ ಫೀಸು 3 ಲಕ್ಷ 4 ಲಕ್ಷ ಕೊಟ್ಟು ಲಾ ಓದಕ್ಕೆ. ಈಗ ಎನ್ರೋಲ್ಮೆಂಟ್ಗೆ 750 ರೂಪಾಯಿ ಇತ್ತು, 750 rupees ಫಾರ್ ಎನ್ರೋಲ್ಮೆಂಟ್ ಆಸ್ ಡಿಸೈಡೆಡ್ ಅಂಡ್ ಆರ್ಡರ್ಡ್ ಬೈ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. 2024ರಲ್ಲಿ ಸುಪ್ರೀಂ ಕೋರ್ಟ್ ಗೌರವ್ ಕುಮಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಕೇಸಲ್ಲಿ ಕೇವಲ 750 ರೂಪಾಯಿ ತಗೊಳ್ಬೇಕು, ಲಾಯರ್ ಎನ್ರೋಲ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರು ಕೂಡ ಇವತ್ತು ಕೂಡ ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಅಲ್ಲಿ 12,000 ತಗೊಳ್ತಾ ಇದಾರಂತೆ. ಈಗ ಈ ರೀತಿ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಕಿಮ್ಮತ್ತಿಲ್ಲ ಅಂದ್ರೆ ಹೆಂಗೆ? ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚೇರ್ಮನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, 15 ಲಕ್ಷ ಸಂಬಳ ಬರುತ್ತೆ, ನಾವೇನ್ ಮಾಡ್ಬೇಕು ಅಂತ. ಇದು ಕಮರ್ಷಿಯಲ್ ಪ್ರೊಫೆಷನಲ್ ಅಂತೂ ಅಲ್ಲ. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಚೇರ್ಮನ್ ಅವರೇ ವಿಶಾಲ್ ರಘು, ಇದು ಕಮರ್ಷಿಯಲ್ ಪ್ರೊಫೆಷನ್ ಅಲ್ಲ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಎಜುಕೇಶನ್ ಈಸ್ ನಾನ್ ಪ್ರಾಫಿಟಬಲ್ ಇನ್ ಇಂಡಿಯಾ. ಭಾರತದಲ್ಲಿ ಎಜುಕೇಶನ್ ಅನ್ನೋದು ನಾನ್ ಪ್ರಾಫಿಟಬಲ್, ಅದನ್ನ ಮಾಫಿಯಾ ನಡೆಸ್ತಾ ಇದ್ದಾರೆ. ಅದನ್ನ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಒಳ್ಳೆ ಆಡಳಿತಗಾರಗಳು ಬಂದ್ರೆ, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಖಂಡಿತವಾಗಿ ಎಜುಕೇಶನ್ ಸಸ್ತ ಆಗಬೇಕು, ಆಗುತ್ತೆ. ಎಜುಕೇಶನ್ ಈಸ್ ನಾನ್ ಪ್ರಾಫಿಟಬಲ್ ಇಂಡಿಯಾ ಆದ್ರೂ ಕೂಡ ಕರ್ನಾಟಕದ ಲಾ ಕಾಲೇಜುಗಳು 1 ಲಕ್ಷ 7 ಲಕ್ಷ ತಗೊಳ್ತಾರೆ. ಎಕ್ಸಾಮ್ ಫೀಸ್ 1,000 ರೂಪಾಯಿ ಇದೆ. ರಿವ್ಯಾಲ್ಯೂಷನ್ಗೆ 1,000, ಚಾಲೆಂಜ್ ವ್ಯಾಲ್ಯೂಷನ್ಗೆ 4,000. ಕರ್ನಾಟಕ ಲಾ ಯೂನಿವರ್ಸಿಟಿ ಬಾಯಿಗೆ ಬಂದಂಗೆ ಎಕ್ಸಾಮ್ ಫೀಸ್ ಫಿಕ್ಸ್ ಮಾಡುತ್ತೆ. ರಿವ್ಯಾಲ್ಯೂಷನ್ ಫೀಸ್ 1,000 ರೂಪಾಯಿ ಇದೆ ಅಲ್ರಿ. ಎಜುಕೇಶನ್ ಇಟ್ ಸೆಲ್ಫ್ ಇಸ್ ನಾನ್ ಪ್ರಾಫಿಟಬಲ್. ಎಕ್ಸಾಮಿನೇಷನ್ ಹೆಂಗ್ರಿ ಪ್ರಾಫಿಟಬಲ್ ಮಾಡ್ಕೊಂತೀರಾ ನೀವು? ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವರು ಈಗ ಬಾರ್ ಕೌನ್ಸಿಲ್ ಅವರು 25,000 ಅಂತ ಮಾಡಿದಾರೆ. ಬಡವ್ರ ಮಕ್ಳು ಎಲ್ಲಿ ಹೋಗ್ಬೇಕು? ಪಾತ್ರೆ ಸಾಮಾನ್ ಮಾರೋನು, ಆಟೋ ಡ್ರೈವರ್ಗಳ ಮಕ್ಕಳು, ಬಸ್ ಡ್ರೈವರ್ ಮಕ್ಕಳು, ಕ್ಯಾಬ್ ಡ್ರೈವರ್ ಮಕ್ಕಳು, ಕಸ ಗುಡ್ಸೋರ್ ಮಕ್ಕಳು ಲಾಯರ್ ಆಗಬಾರ್ದು. ಇನ್ನು ದಿಸ್ ಇಸ್ ವಾಟ್ ಇಟ್ ಸೀಮ್ಸ್ ಟು ಬಿ. ಇದ್ರ ಬಗ್ಗೆ ಕರ್ನಾಟಕದ ಯಾವುದೇ ಅಡ್ವೊಕೇಟ್ಸ್ ಗಳು ಧ್ವನಿ ಎತ್ತಾ ಇಲ್ಲ. ಎನ್ರೋಲ್ಮೆಂಟ್ ಆಗ್ಬೇಕಾದಂತ ಲಾ ಓದಿರೋರು ಪಾಪ ಅವರು ಧ್ವನಿ ಎತ್ತಿದ್ರೆ ಬಾರ್ ಕೌನ್ಸಿಲ್ ಅವರು ಅವ್ರಿಗೆ ಹಿಂಸೆ ಕೊಡ್ತಾರೆ, ಕೇಸ್ಗಳು ಹಾಕ್ಬಿಡ್ತಾರೆ, ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಅಂತ ಯಾರು ಬಾಯಿ ಎತ್ತಾ ಇಲ್ಲ. ಏನಾಗ್ತಾ ಇದೆ ಭಾರತದಲ್ಲಿ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ನೀವು ಎಕ್ಸಾಮ್ ಇದು ಲಾ ಓದ್ಬೇಕಾದ್ರೆ ಲಕ್ಷ ಲಕ್ಷ ಕಟ್ಟಬೇಕು, ಅದ್ರ ಫೀಸ್ ಕಡಿಮೆ ಆಗ್ಬೇಕು. ಎಕ್ಸಾಮಿನೇಷನ್ ಫೀಸು ಲಕ್ಷ ಲಕ್ಷ ಕಟ್ತಾರೆ, ಅದು ಫೀಸ್ ಕಡಿಮೆ ಆಗ್ಬೇಕು. ಈಗ ಬಾರ್ ಕೌನ್ಸಿಲ್ ಫೀಸು 750 ರೂಪಾಯಿ ಮಾಡಕ್ಕೆ ಹೊಟ್ಟಿದ್ದಾರೆ. ಒಟ್ಟಲ್ಲಿ ಸಾಮಾನ್ಯ ಜನರಿಗೆ ಟೋಪಿನೇ. ಯಾಕೆಂತಂದ್ರೆ ಅಲ್ಲಿ ಲಾಯರ್ಗಳಿಗೆ ಫೀಸ್ ಜಾಸ್ತಿ ಮಾಡಿದ್ರೆ ನ್ಯಾಚುರಲ್ ಆಗಿ ನೀವು ಲಾಯರ್ಗಳಿಗೆ ಹೆಚ್ಚು ಫೀಸ್ ಕೊಡ್ಬೇಕಾಗತ್ತೆ. ಹೆಚ್ಚು ಫೀಸ್ ಕೊಟ್ಟಾಗ ಸಾಮಾನ್ಯ ಜನರಿಗೆ
ಬರ್ಡನ್ ಆಗುತ್ತೆ ಅಂತ ಹೇಳ್ತಾ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ 25,000 ಎನ್ರೋಲ್ಮೆಂಟ್ ಫೀಸ್ ಅನ್ನ ಎತ್ಕೊಂಡಿರೋದನ್ನ ಕೈ ಬಿಡಬೇಕು, ನಾವು ವಿರೋಧಿಸ್ತೇವೆ. ವಿ ಅಪೋಸ್ ದಿಸ್ ಡಿಸಿಷನ್ ಆಫ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಬೆಂಗಳೂರಿನ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಚುನಾವಣೆ ನಡೀತಾ ಇದೆ. ಚುನಾವಣೆ ನಿಂತಿರೋ ಯಾರು ಕೂಡ ಒಬ್ಬ ಅಡ್ವೊಕೇಟ್ ಬಾರ್ ಕೌನ್ಸಿಲ್ ಮಾಡ್ತಾ ಇರೋದು ತಪ್ಪು, ಅದನ್ನ ವಿರೋಧ ಮಾಡ್ಬೇಕು ಅಂತ ಯಾರೂ ಮಾತಾಡ್ತಾ ಇಲ್ಲ. ಕಾರಣ ಗೊತ್ತಿಲ್ಲ, ಏನ್ ಭಯನಾ? ಡೋನೋ. ಏನೋ ಸ್ನೇಹಿತರೆ, ಇದು ಮುಂದಿನ ದಿನಗಳಲ್ಲಿ ನಿಮ್ಗೆ ಸಿಗುವಂತ ನ್ಯಾಯ ತುಂಬಾ ಕಾಸ್ಟ್ಲಿ ಆಗಲಿದೆ. ಯಾಕೆಂತಂದ್ರೆ ಲಾ ಓದ್ಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಫೀಸು. ಈಗ ಎನ್ರೋಲ್ಮೆಂಟ್ಗೆ 25,000 ಮಾಡಕ್ಕೆ 750 ರೂಪಾಯಿ ಇದ್ರೆ 25,000 ಮಾಡಕ್ ಕೊಟ್ಟಿದ್ದಾರೆ. ಏನೋ ಯಾರು ಮಾತಾಡ್ತಾ ಇಲ್ಲ ಅಂದ್ಮೇಲೆ ನಾನು ಈ ವಿಚಾರ ನಿಮ್ ಜೊತೆ ಹಂಚ್ಕೊಂಡು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.